ಬ್ಯಾಂಕ್ ರಾಬರಿ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ. ಇದರೊಂದಿಗೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ಅಕ್ಷರಶಃ ಶಾಕಿಗೆ ಒಳಗಾಗಿದ್ದಾರೆ. ಈ ತರ ಒಂದು ಘಟನೆ ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ನಡೆಯುತ್ತೆ ಅಂತ ಅವರು ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ಅಲ್ಲಿ ಈ ಒಂದು ಘಟನೆ ನಡೆದಂಥ ಸಂದರ್ಭ ಅಲ್ಲಿದ್ದಂಥ ಸಿಬ್ಬಂದಿ ಉಷಾ ಅವರು ನಮ್ಮೊಂದಿಗಿದ್ದಾರೆ. ಅಲ್ಲಿ ಅವರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದೀಪ ಅವರು ನಮ್ಮೊಂದಿಗಿದ್ದಾರೆ. ಅಲ್ಲಿ ಅವರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬಂದೂಕನ್ನ ತೋರಿಸಿ ಅಲ್ಲಿ ದುಷ್ಕರ್ಮಿಗಳು ದರೋಡೆಯನ್ನ ಮಾಡಿದ್ದಾರೆ. ಅವರು ಆಘಾತಕ್ಕೆ ಒಳಗಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಬ್ಯಾಂಕ್ನಲ್ಲಿ ಇಂಥ ಘಟನೆ ನಡೆಯಿತು ಅನ್ನುವಂಥ ರೀತಿಯಲ್ಲಿ. ಏನಾಯ್ತು ಘಟನೆ? ನಾನು ಅವ್ರ ತರ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಯಾವ ತರ ನಡೆಯಿತು ಘಟನೆ? ಯಾವ ತರ ಅವ್ರು ಎಂಟ್ರಿ ಆದ್ರು? ಬಂದ್ರು ಸರ್ ಒಂದೇ ಸಲ ಗನ್ ಎಲ್ಲ ತೋರಿಸಿ, ನೀವು ಇಲ್ಲೇ ಕುತ್ಕೊಳ್ಳಿ, ಲಾಕರ್ ಇದು ಕೀ ಮ್ಯಾನೇಜರ್ ಅಂತ ತಗೊಂಡೋಗಿ ಓಪನ್ ಮಾಡಿ ಎಲ್ಲ ತಗೊಂಡೋದ್ರು ಸರ್. ಅಷ್ಟೇ ನಡೆದದ್ದು. ಒಂದು 15 ನಿಮಿಷದಲ್ಲಿ ಎಲ್ಲ ರಾಬರ್ ಮಾಡಿದ್ರು ಸರ್. ಬರ್ಬೇಕಾದ್ರೆ ಯಾವ ತರ ಬಂದ್ರು ಮೇಡಮ್? ಗ್ರಾಹಕರ ರೀತಿ ಬಂದ್ರೆ ಬ್ಯಾಂಕ್ ಒಳಗೆ ಅಥವಾ ಪಿಸ್ತೂಲ್ ಈಗ ತೋರಿಸ್ಕೊಂಡೇ ಬಂದಿದ್ದಾರೆ. ಪಿಸ್ತೂಲ್ ಮತ್ತೆ ಚಾಕುವನ್ನು ಇಟ್ಕೊಂಡು ಚೂರಿ ಇಟ್ಕೊಂಡು ಬಂದಿದ್ದಾರೆ ಸರ್. ಲಾಂಗ್ ನಿಮ್ಗೆ ಬಂದ್ ಕೂಡ ಏನ್ ಹೇಳಿದ್ರು? ಗನ್ ತೋರಿಸಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಸಬ್ ನಿಕಾಲು ಅಂತ ಹೇಳಿದ್ರು. ಬಾಗ್ಲೆಲ್ಲ ಓಪನ್, ಅವ್ರ ಮ್ಯಾನೇಜರ್ ಒಳಗೆ ಹೋಗಿ ಬರೋದಷ್ಟೇ. ಅಷ್ಟೊತ್ತಿಗೆ ಅವರನ್ನು ಈ ಕುತ್ಕೊಳ್ಳಿ ಎಲ್ಲ ನೆಲದಲ್ಲಿ ಕುತ್ಕೊಳ್ಳಿಸಿ ತಗೊಂಡೋದ್ರು. ಅಂದ್ರೆ ಈಗ ಮೇಡಮ್, ಲಾಕರ್ ಎಲ್ಲಿರುತ್ತೆ, ಹಣ ಎಲ್ಲಿ ಇಟ್ಟಿರ್ತೀರಾ ನೀವು, ಅದೆಲ್ಲ ಗೊತ್ತಿರೋದಿಲ್ಲ. ಸಣ್ಣ ಬ್ಯಾಂಕ್ ಅಲ್ಲ, ಅಲ್ಲೇ ಲಾಕರ್ ಹಿಂಬದಿ. ಲಾಕರ್ ಓಪನ್ ಆಗೈತಾ? ಅವ್ರಂದ್ರೆ ಮ್ಯಾನೇಜರ್ ಹೋಗಿ ಬಂದದಷ್ಟೇ. ಅಂದ್ರೆ ನಾವು ದಿನದ್ದು ಚಿನ್ನ ಒಳಗಿಟ್ಟು ಅವ್ರು ಬರ್ಬೇಕಂತ ಆಗುವಾಗಲೇ ಅವ್ರು ಬಂದಿದ್ದಾರೆ ಒಳಗೆ. ಅಂದ್ರೆ ಈ ಲಾಕರ್ ಓಪನ್ ಆಗಿತ್ತು, ಅಲ್ಲಿ ಏನು ಪರಿಶೀಲನೆ ಮಾಡ್ತಾ ಅಂದ್ರೆ ಆಡಿಟಿಂಗ್ ಏನಾದ್ರು ಮಾಡ್ತಾ ಇದ್ದಾರೆ? ಆಡಿಟಿಂಗ್ ಅಲ್ಲ, ಅದು ಅವರ ಆಚಾರಿ ನೋಡಿ ಒಂಥರ ಇವತ್ತಿದು ಗೋಲ್ಡ್ ಬರ್ದು ಒಳಗೆ ಇರ್ತಾರಲ್ಲ, ಇಟ್ಟು ಬರ್ಬೇಕಾದ್ರೇನೆ ಹಾಗೆ ಆಯ್ತು ಅಷ್ಟೇ. ನಿಮ್ಮನ್ನೆಲ್ಲ ಕೂರಿಸಿ ಅವರು ಗೋಣಿ ಚೀಲಗಳೆಲ್ಲ ತಗೊಂಡು ಹೋಗಿದ್ದಾರೆ ಅಷ್ಟೇ. ಬರ್ಬೇಕಾದ್ರೆ ಆ ಚೀಲಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ, ಅದರಲ್ಲೇ ಹಾಕೊಂಡು ಹೋದ್ರೆ ಯಾವ ಥರ ಅಂತ? ಬರ್ಬೇಕಾದ್ರೆ ಚೀಲ ಇಟ್ಕೊಂಡು ಬಂದಿದ್ದಾರೆ. ಅಲ್ಲ ಮೇಡಮ್, ಈಗ ನಿಮ್ಗೆ ನೋಡಿದ ಸಂದರ್ಭ, ಅವರ ಚಲನವಲನಗಳನ್ನು ನೋಡಿದ ಸಂದರ್ಭ ಏನು ಅನುಮಾನವನ್ನು ವ್ಯಕ್ತಪಡಿಸ್ತೀರಾ? ನಮಗೆ ಹಿಂದಿ ಮಾತಾಡ್ತಿದ್ರು, ಬೇರೆ ಯಾವ ಭಾಷೆ ಮಾತಾಡ್ತಿರಲಿಲ್ಲ ಅಷ್ಟೇ. ಅಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತಾ ಲಾಕರ್ ಎಲ್ಲಿದೆ, ಹಣ ಎಲ್ಲಿದೆ, ಚಿನ್ನ ಎಲ್ಲಿದೆ ಇದೆಲ್ಲ? ಅದು ಗೊತ್ತಿಲ್ಲ ಸರ್. ಅಂದರೆ ನಮ್ಮದು ಸಣ್ಣದೆಲ್ಲ ಅಲ್ಲೇ ಒಳಗೆ ಹಿಂದೆನೇ ಲಾಕರ್ ಅಷ್ಟೇ, ದೊಡ್ಡದೇನಲ್ಲ ಬ್ರಾಂಚ್, ಸಣ್ಣ ಬ್ರಾಂಚ್ ಅಲ್ಲ. ಈಗ ಈ ಘಟನೆ ನಡೆಯುವಾಗ CC ಕ್ಯಾಮರಾ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಎಷ್ಟು ದಿನ ಆಯ್ತು ಇದು ಕೆಟ್ಟು ಹೋಗಿ? ಅಂದರೆ ನಿನ್ನೆ ಒಂದು ಕ್ಯಾಮರಾ ವರ್ಕ್ ಇಲ್ಲ, ಅದಕ್ಕೆ ಅವ್ರನ್ನ ಬರ್ಲಿಕ್ಕೆ ಹೇಳಿದಷ್ಟೇ ನಾವು. ಅದಕ್ಕೆ ಇವತ್ತು ರಿಪೇರಿ ಮಾಡ್ತಿದ್ರು, ವೈರ್ ಚೇಂಜ್ ಮಾಡ್ತಿದ್ರು. ಅಷ್ಟೊತ್ತಿಗೆ ಅವರನ್ನು ಎಳ್ದಾಕಿ CC ಕ್ಯಾಮರಾ ವೈರ್ ಎಲ್ಲ ಅಲ್ಲಿದ್ದದ್ದು ಗೊತ್ತಾಯ್ತು ಅವರಿಗೆ. ಎಳ್ದಾಕಿದ್ರೆಲ್ಲ ಎಲ್ಲ ಪ್ರಿಂಟರ್ ಎಲ್ಲ ಬಡ್ದಾಕಿದ್ದಾರೆ, ಕಂಪ್ಯೂಟರ್ ಎಲ್ಲ. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಬ್ಯಾಂಕಲ್ಲಿ ಈ ಥರ ನಡೆಯಿತು, ನೀವು ಊಹಿಸಿರ್ಲಿಕ್ಕಿಲ್ಲ ಇಂಥದ್ದು ಘಟನೆ ನಡೀಬೋದು ಅಂತ? ಪುಟ್ಟ ಮಗು ಬೇರೆ ಮನೇಲಿದೆ, ಏನು ನಿಮ್ಮ ಮನೆ ಮುಂಭಾಗದಲ್ಲೇ ಬ್ಯಾಂಕ್ ಕೂಡ ಇರುವಂಥದ್ದು. ಏನು ಅದೇ ನಾನಂದರೆ ಯಾವಾಗಲೂ ಫೀಡ್ ಮಾಡ್ಲಿಕ್ಕೆ ಅಂತೇಳಿ ಬರ್ತಿದ್ದೆ. 1:30ಗೆ ಅಂದರೆ ಬರ್ತೆ, ಅಂದರೆ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ಗೆ, ಇಲ್ಲಿದ್ರೆ 2 o'clockಗೆ ಲಂಚ್ ಅವರ್. 1:30ಗೆ ಬರಬೇಕಂತ ಎಣಿಸು ಅಷ್ಟೊತ್ತಿಗೆ ನೀಗೆ ಆಯ್ತು ಸರ್. ನೋಡಿ, ಒಂಥರ ಸಾವು ಬದುಕಿನ ಹೋರಾಟ ಅಂತಲೂ ಹೇಳ್ಬೋದು ಅದನ್ನು. ನಿನ್ನೆ ನಡೆದಂಥ ದುರಾದೃಷ್ಟಕರ ಘಟನೆ ನಮ್ಗೆ ಗೊತ್ತಿತ್ತು. ಹಾಗೆ ನಿಮ್ಮನ್ನು ಎದ್ರೆ ಬೊಬ್ಬೆ ಹಾಕಿದ್ರೆ ಈಗ ಕೊಲ್ತೇವೆ ಅಂತ ಹೇಳಿದ್ರು. ಒಬ್ಬ ಬಂದು ಇಲ್ಲಿ ಎದೆ ಭಾಗಕ್ಕೆ ಇಟ್ಟಿದ್ದ ಒಬ್ಬ, ಮತ್ತೊಬ್ಬರು ತಲೆ ಮೇಲೆ ಹೊಡಿತೆ. ಈಗ ಅದನ್ನು ಹೊಡೆದಾಗೆ ಹೊಡಿತೆ ಅಂತ ಹೇಳಿದೆ ಸರ್. ಪ್ರಿಂಟರಿಗೆ ಹೊಡೆದಾಗೆ ಹೊಡಿತೆ ಅಂತ ಹೇಳಿ. ಎಷ್ಟು ಸಿಬ್ಬಂದಿಗಳಿದ್ರಿ ನೀವು ಬ್ಯಾಂಕ್ನಲ್ಲಿ? ನಾವು 5 ಜನ ಇದ್ವಿ. ಅಂದರೆ ಒಬ್ರು CC ಕ್ಯಾಮರಾ, ಮತ್ತೊಬ್ರು ಇವರು 4 ಜನ. ಎಲ್ಲ ಮಹಿಳೆಯರೇ ಇದ್ರ ಅಥವಾ ಬೇರೆ? ಅಂದರೆ ಚಿನ್ನ ಮಾಪನ ಮಾಡುವವರು ಆಚಾರ್ಯ ಸರಪರಿ, ಅವ್ರು ಬಿಟ್ಟರೆ ಮತ್ತೆ ಎಲ್ಲ ಮಹಿಳೆಯರೇ ಇದ್ದಿದ್ದು. ನಿಮ್ಮ ಕುತ್ತಿಗೆಗೆ ಮಚ್ಚಿಟ್ಟಿದ್ರ ಅವರು? ಕುತ್ತಿಗೆಗೆ ಈಗ ತೋರಿಸಿದ್ದಾರೆ. ಮತ್ತೆ ಪಿಸ್ತೂಲ್ ಹಿಡಿದ್ರು. ಗನ್ ಇಟ್ಕೊಂಡಿದ್ರ? ಗನ್ನಲ್ಲ, ಸಣ್ಣ ಪಿಸ್ತೂಲ್ ಒಂದು, ಮತ್ತೆ 2-3 ಮಂದಿ ಮಚ್ಚು. ಆ ಮೂಮೆಂಟಲ್ಲಿ ಏನು ಅನಿಸ್ತು ಮೇಡಮ್? ಒಮ್ಮೆ ಇದರಿಂದ ಹೊರಗಡೆ ಬರಬೇಕು, ಏನು ಆಗದೆ ಹೊರಗಡೆ ಬರಬೇಕು ಅನ್ನೋದು. ಕುತ್ಕೊಂಡಿದ್ದೆ, ಕುತ್ಕೋ ಅಂತ ಹೇಳಿದ್ರು. ನಾನು ಕೈ ಹಿಡಿದಕ್ಕೆ ಬಂದವ, ಕುತ್ಕೋ ಅಂತೇಳಿ. ಹಾಗೆ ನೀವು ಕಿರ್ಚಾಡೋದೆಲ್ಲ ಮಾಡಲಿಲ್ವಾ? ಬೊಬ್ಬೆ ಹಾಕಿದ್ವಿ ಜೋರು. ಅದದು ಗ್ಲಾಸ್ ಅಲ್ಲ, ಅವ್ರು ಬಂದ್ ಮಾಡಿದ್ರಲ್ಲ. ಒಬ್ಬ ಹುಡುಗ ಬಂದ, ಯಾರೋ ಅವನನ್ನು ಓಡಿಸಿದ್ರು ಅವರೇ, ಸಣ್ಣವ. ಏನು ಹೇಳ್ತೀರಾ ಮೇಡಮ್? ಈಗ ನಿಮ್ಮ ಬ್ಯಾಂಕ್ನಲ್ಲೂ ಕೂಡ ಸೆಕ್ಯೂರಿಟಿ ಎಲ್ಲ ಇರಲಿಲ್ಲ, ಏನು ಹೇಳಿ ಗೊತ್ತಾಗೋದಿಲ್ಲ ಸರ್. ಗ್ರಾಹಕರ ಒಂದು ಹಣ ಇತ್ತು ಬ್ಯಾಂಕ್ನಲ್ಲಿ, ಏನು ಅನಿಸುತ್ತೆ ಅದು ವಾಪಸ್ ಬರಬೇಕು? ಗ್ರಾಹಕರ ಹಣ, ಎಷ್ಟೋ ಜನರ ಬದುಕು ಅದರ ಮೇಲಿದೆ. ಅದೇ ಸರ್, ನಮ್ದು ಜೀವನ ನಡೆಯುವುದು ಬ್ಯಾಂಕ್ ಇದ್ದು ಸರ್. ಅದ್ರದ್ದು ಈಗ ಅಷ್ಟು ಒಳ್ಳೆ ಇಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಅದು ಕೂಡ ಸಣ್ಣ ಮಗು ಅಂತೇಳಿ ಹತ್ರ ಕೊಟ್ಟಿದ್ರು. ಆಗುದಿಲ್ಲ ಸರ್ ಮಾತಾಡಲಿ. ಪೊಲೀಸರಿಗೆ ಒಂದು ಚಿನ್ನ ಹುಡುಕ್ ಕೊಡಬೇಕು, ಸರ್ಕಾರಕ್ಕೆ ಏನು ಮನವಿ ಮಾಡಿ? ನಮ್ದೊಂದು ಎಲ್ಲ ಚಿನ್ನ ಒಂದು ಹುಡುಕ್ ಕೊಟ್ಟರೆ ಸಾಕಷ್ಟೇ ಸರ್. ನಮ್ಮ ಜೀವನ ಅದರಿಂದಲೇ ಸಾಗು, ಆ ಕೆಲಸದಿಂದ ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯ ಚಿನ್ನ ಕೂಡ ಅದರಲ್ಲಿ ಅಡವಿಟ್ಟಿದ್ರಿ, ನಿಮ್ಮ ಮನೆಯವರು ಹೇಳ್ತಾ ಇದ್ದಾರೆ. ಅದು ನಾವು ಬರ್ತಾ ಹೋಗ್ತಾ ಇರ್ತೇವಲ್ಲ ಸರ್. ನಮ್ಮ ಮನೆಯವರು ಅಂತಲ್ಲ, ಗ್ರಾಹಕರದೆಲ್ಲರೂ ಸಿಕ್ಬೇಕಂತ ಅಷ್ಟೇ.
ಎಸ್, ಇದು ಬ್ಯಾಂಕ್ ಸಿಬ್ಬಂದಿ ಆಗಿರುವಂಥ ದೀಪಾರವರ ಮಾತು. ಸಾಕಷ್ಟು ಗ್ರಾಹಕರ ಚಿನ್ನ, ನಮ್ಮ ಬದುಕು ಕೂಡ ಅದರಲ್ಲೇ ನಡೀತಾ ಇರುವಂಥದ್ದು ಕೂಡ ಅವ್ರು ಹೇಳ್ತಾ ಇದ್ರು. ಆದಷ್ಟು ಬೇಗ ಪೊಲೀಸರು ಇದನ್ನು ಪತ್ತೆ ಹಚ್ಚಿಕೊಡಬೇಕು ಅನ್ನುವಂಥದ್ದು ಅವರ ಭಾವನಾತ್ಮಕ ಮಾತಾಗಿತ್ತು. ಅವರ ಬದುಕು ಸೇರಿದಂತೆ ಗ್ರಾಹಕರ ಬದುಕು ಅದರ ಮೇಲೆ ನಿಂತಿದೆ. ಹಾಗಾಗಿ ಆದಷ್ಟು ಬೇಗ ಆ ಕಳ್ಳರನ್ನು ಹಿಡಿಬೇಕು, ಅವರ ಶೋಧ ಕಾರ್ಯವನ್ನು ನಡೆಸಬೇಕು ಅನ್ನುವಂಥದ್ದು ಬ್ಯಾಂಕ್ ಸಿಬ್ಬಂದಿ ದೀಪಾರವರ ಹೇಳಿಕೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.